ಹಾಯ್ ಫ್ರೆಂಡ್ಸ್, ಈಗ ತಾನೇ ಬಸ್ ಇಳಿದೀವಿ. ಬಸ್ ಇಳಿದು ನಾವಿಬ್ಬರು, ನಾನು ಈಶ್ವರು, ನಮ್ಮ ಫ್ರೆಂಡ್ಸ್ ಇಬ್ಬರು ಬರಬೇಕಿನ್ನ. ಅವ್ರ ಟ್ರೈನ್ ಡಿಲೇ ಆಗಿದೆ ಫ್ರೆಂಡ್ಸ್. ಒಂದು 8:30 ಆಗುತ್ತೆ ಅವ್ರು ಬರೋಷ್ಟಿಗೆ. ನಾವು ಅಷ್ಟೊತ್ತಿಗೆಲ್ಲ ನಾವು ಅವ್ರಿಗೆ ಹೇಳಾರ್ದಂಗೆ ಮೆಲ್ಲಗೆ ಪ್ಲ್ಯಾನ್ ಮಾಡಿದ್ವಿ. 2 ರೆಂಟಲ್ ಸ್ಕೂಟಿ ತಗೊಂಡ್ಬಿಟ್ಟಿದ್ವಿ ನಾವು. 300 ರೂಪೀಸ್, 400 ಹೇಳಿದ್ದಾರೆ ಅವರು. 300 2 ನಾನು ನಮ್ಮ ಈಶ್ವರ್. ಫ್ರೆಂಡ್ಸ್, ನಿಮಗೆ ರೆಂಟಲ್ ಸ್ಕೂಟಿ ಏನೇನೋ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲೆಲ್ಲ ಕೊಟ್ಟಿರ್ತೀನಿ, ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ. ಗಾಡಿ ಫುಲ್ ಟ್ಯಾಂಕ್ ಮಾಡಿದ್ವಿ. ಫುಲ್ ಟ್ಯಾಂಕ್ ಅಲ್ಲ, ಒಂದು 210 ಟೋಟಲ್ 420 ಹೊಡಿಸಿದ್ದೀವಿ 2 ಗಾಡಿ ಕೂಡಿ. ಎಷ್ಟಾಗುತ್ತೆ ಅಷ್ಟು ನೋಡೋಣ ಇರಲಿ. ಓಕೆ, ಬಾಯ್ ಬಾಯ್. ಗೋಕರ್ಣದಲ್ಲಿ ಏನೇನು ಕವರ್ ಮಾಡ್ತಿದ್ದೀವಿ ಅಂದರೆ, ಯಾನ ಕೇವ್ಸು, 3 ಬೀಚು 4 ಬೀಚ್ ಇದೆ. ಬೀಚ್ ಎಲ್ಲ ಕವರ್ ಮಾಡ್ತೀವಿ. 4-5 ಬೀಚ್ ಇದೆ. ಆ ಬೀಚ್ ಎಲ್ಲ ಕವರ್ ಮಾಡ್ತೀವಿ. ಮತ್ತು ಯಾನ ಕೇವ್ಸು 2 ಫಾಲ್ಸ್ ಇದೆ. ಮತ್ತು ಇನ್ನೊಂದು ಹೇಳೋದು ಮರ್ತ್ಬಿಟ್ನಿ, ಏನಂದ್ರೆ ಬಿಗ್ ಥ್ಯಾಂಕ್ಸ್ ಟು ಮೊಹಮ್ಮದ್ ಹಸನ್, ಮೈ ಫ್ರೆಂಡ್. ಅವ್ನ ಮೊಬೈಲ್ ಕೊಟ್ಟಿದ್ದ ಸಲಗೆ ಇಷ್ಟು ಕ್ಲಾರಿಟಿ 4Kಯಲ್ಲಿ ತೆಗ್ದಿರೋದು ನಾನು ವೀಡಿಯೋ. ಥ್ಯಾಂಕ್ ಯು ಮೊಹಮ್ಮದ್ ಹಸನ್. 1.5 hour ಆಗಿದೆ, ಇನ್ನೂ ಬರ್ತಿಲ್ಲ ಟ್ರೈನ್. ನೋಡಿದರೆ ಇವಾಗ ಜಸ್ಟ್ ಬರ್ತಿದೆ ಟ್ರೈನು. ಈ ಬಂದು ನೋಡಿಗ ಇಲ್ಲಿ ಅದು ಪ್ಯಾಂಟ್ ಹಂಗೆ ಆಗೈತಲ್ಲ. ಹೌದಲ್ಲ, ಮತ್ತೆ ಮನೆಗೆ ಹೋಗಿ ಬಂದರು. ಎಲ್ಲಿ ಉಳ್ಳಾಡಿಲಿ ಪ್ಯಾಂಟ್ ಹಂಗೆ ಆಗೈತಲ್ಲ. ಕೈ ಕೊಡ್ರಪ್ಪ. ಥ್ಯಾಂಕ್ ಯು. ಈಗ ಬಂದು ನೋಡಿ, ಇವಾಗ ಬಂದವ್ರು. ಅಲ್ಲವ ಅಕ್ಬರ್ ಏನಾಗಿರಪ್ಪ? ತೋರ್ಸೋ ವಿಡಿಯೋ ತೋರಿಸಿ ಕಂಡು ನೋಡಿ. ಲೆಟ್ಸ್ ಗೋ. ನಿಮ್ಮಲ್ಲಿ ಆ ಕಡೆ ರೈಲ್ವೆ ಸ್ಟೇಷನ್ ಫ್ರೆಶ್ ಆಗಿ ಮಾಡ್ಕೊಂಡು ಇವಾಗ ಹೋಗಿ ಅವ್ರಿಗಿನ್ನ ಗಾಡಿ ತಗೊಂಡು ಗೊತ್ತಿಲ್ಲ ಅವರಿಗೆ. ಮೆಲ್ಲಕ್ಕೆ ಹೋಗಿ ಆಮೇಲೆ ಹೇಳ್ಬೇಕು. ಮತ್ತು ಏನಪ್ಪ ಅಂದರೆ, ಇವಾಗ ಹೋಗಿ ಒಂದು ಯಾವುದನ್ನ ರೂಮು ಯಾವುದೋ ಒಂದು ನೋಡಬೇಕು ಸ್ಟೇ ಮಾಡೋಕ್ಕೆ. ನಾವು 3 ಆಗಿದ್ದೀವಿ. ನಾವು ಮನೇಲಿ ನಾವು ಮಾಡ್ತೀವಿ. ಓಕೆ, ಬಾಯ್. ಬೈಕ್ ಇಲ್ರಿ ಪ್ರತಿ ಕ್ಷಣ ಹಿಂಗೆ ನಾವು ಯಂತ್ರ 300 ಅಲ್ಲಿ ಹೇಳೋದಲ್ಲ 500 చెప్పిండు 300 మాట్లాడుతుంది. ಮೊಹಮ್ಮದ್ ಗಾಡಿ ಟೆನ್ ಗಾಡಿ ಬಂದು ಶಾಖ ಚಲ್ ಅಷ್ಟೇ ಕೊಡು. ಬಾ ಸೂಪರ್. ಚೆನ್ನಾಗೈತೆ ಫ್ರೆಂಡ್ಸ್. ಇದು ಲೊಕೇಶನ್ ಚೆನ್ನಾಗೈತೆ. ಹೋಗೋದ್ನಾಗ ನೋಡ್ಕೊಂಡು ಹೋಗ್ಬೋದು ನೀವು. ಇಲ್ಲಿ ಹೋಗೋ ದಾರಿಯಲ್ಲಿ ಯಾನ ಕೇವ್ಸ್ ಹತ್ರ ಇದೆ ಫ್ರೆಂಡ್ಸ್. ಇದು ನಿಮಗೆ ಯಾನ ಕೇವ್ಸ್ಗೆ ಹೋಗೋ ದಾರಿಯಲ್ಲಿ ಬರುತ್ತಿದ್ದು ಗಂಗವಲ್ಲಿ ಯಾವುದು ರಿವರ್. Let's go to Yana Caves. ನೆಕ್ಸ್ಟ್ ನಮ್ಮ ಸ್ಟಾಪ್ ಬಂದುಬಿಟ್ಟು ಯಾನ ಕೇವ್ಸ್ ಹತ್ರ ಸೀದಾ ಸ್ಟಾಪ್ ಆಗೋದು. ಇವಾಗ ಹೋಗಿ ಇದು ಯಾವುದೋ ಇಲ್ಲಿ ನಡ್ಕು ಬಂದ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಫೈನಲಿ ಇದು ಯಾನ ಕೇವ್ಸ್ಗೆ ರೀಚ್ ಆಗಿದ್ದೀವಿ. ಎಂಟ್ರೆನ್ಸ್ಗೆ
ಆದರೆ ನಮ್ಮಿಬ್ಬರು ಫ್ರೆಂಡ್ಸ್ ಬಂದಿಲ್ಲ ಇನ್ನು. ಈಶ್ವರು ಅನಿಲ್ ಎಕಡೆ ಹೋಗ್ಯಾರ ಗೊತ್ತಿಲ್ಲ ಅವರು. ಅವಾಗೆ ಒಂದು ಹಾಫ್ ಆನ್ ಅವರ್ ಆಗಿದೆ ಬಂದು, ಅವ್ರು ಇನ್ನೂ ಬರ್ತಿಲ್ಲ. ಇಲ್ಲೇ ಕಾಯ್ತಿದ್ದೀವಿ. ನೆಟ್ವರ್ಕ್ ಇಲ್ಲ. ಕಾಲ್ ಮಾಡಮಂದರೆ ಗಾಡಿ ಏನಾಗೈತಿ ಅವ್ರದ್ದು ಗೊತ್ತಾಗಲ್ತು. ಅಲ್ಲಿ ಮುಂದೆ ಯಾವುದೋ ಇದೈತಿ, ಯಾವುದೋ ರಿವರ್ ಟೈಪ್ ಐತೆ, ಅಲ್ಲಿ ಹೋಗ್ತಿದ್ವಿ. ಈಗ ಅವರು ಬಂದರೆ ಇದೇ ದಾರಿಗೆ ಬರಬೇಕು. ಬಂದ್ರೆ ಬಡ ಬಂದ್ರೆ ನೋಡಿ ಫ್ರೆಂಡ್ಸ್. ಯಾಕಡೆ ಹೋಗಿ 7 ಕಿಲೋಮೀಟ್ರ್ ಹೋಗ್ಬಿಟ್ರಂತ ಮುಂದಕ್ಕೆ. ಆ ಕಡೆ ವಿಭೂತಿ ಫಾಲ್ ಸೈಡ್ ಹೋಗ್ಬಿಟ್ರಂತ. ಇವನೇ ಮಾಡಿ 7 ಕಿಲೋಮೀಟ್ರ್. ಫ್ರೆಂಡ್ಸ್, ನಾವೀಗ ನೋಡ್ತಿರೋದು ಯಾನ ಕೇವ್ಸು. ಅದರಲ್ಲಿ ದೊಡ್ಡದಾಗಿರೋದು ಭೈರವೇಶ್ವರ ಶಿಖರ, ಇನ್ನೊಂದು ಸ್ವಲ್ಪ ಚಿಕ್ಕದಾಗಿರೋದು ಮೋಹಿನಿ ಶಿಖರ. ಈ ಯಾನ ಕೇವ್ಸ್ಗೆ ಒಂದು ಸ್ಟೋರಿ ಇದೆ ಫ್ರೆಂಡ್ಸ್. ಹಲವಾರು ವರ್ಷಗಳಿಂದ ಅವನು ಯಾರಪ್ಪ ಭಸ್ಮಾಶ್ವರ ತಪಸ್ ಮಾಡ್ತಾ ಶಿವನ ಹತ್ರ ವರ ಪಡೆದ್ಬಿಡ್ತಾನೆ. ಆ ವರ ಏನಂದರೆ, ಯಾರ ತಲೆ ಮೇಲೆನ ಕೈ ಇಟ್ಟರೆ ಅವರೆಲ್ಲ ಭಸ್ಮ ಆಗಿಬಿಡ್ತಾರೆ. ಭಸ್ಮ ಅಂದರೆ ಸುಟ್ಟು ಬೂದಿ ಆಗಿಬಿಡ್ತಾರೆ ಅವರು. ಆದರೆ ಭಸ್ಮಾಸುರನಿಗೆ ಒಂದು ಡೌಟ್ ಇತ್ತು. ಶಿವ ವರ ಕೊಟ್ಟನೋ ಇಲ್ಲ ಅಂತ ಚೆಕ್ ಮಾಡಮಂತೇಳಿ ಶಿವನ ತಲೆ ಮೇಲೆ ಕೈ ಇಡಕ್ಕೆ ಹೋಗ್ತಾನೆ. ಆದರೆ ಶಿವ ಓಡ್ತಾನೆ. ಇದನ್ನೆಲ್ಲ ನೋಡಿದ ಗಾಡ್ ವಿಷ್ಣು ಏನು ಮಾಡ್ತಾನಂದರೆ, ಮೋಹಿನಿ ರೂಪದಲ್ಲಿ ಬಂದು ಭಸ್ಮಾಸುರ ಜೊತೆ ಡ್ಯಾನ್ಸ್ ಮಾಡಿ ಮಾಡ್ತಾ ತಲೆ ಮೇಲೆ ಕೈ ಇಟ್ಕೊಂತಾಳೆ ಮೋಹಿನಿ. ಆ ಭಸ್ಮಾಸುರ ಕೂಡ ಕೈ ಇಟ್ಕೊಂತ ಸುಟ್ಟು ಬೂದಿ ಆಗಿಬಿಡ್ತಾನೆ. ಇದು ಸ್ಟೋರಿ ಹೇಳ್ತಾರೆ, ಅದು ನಿಜನೋ ಅಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಇದಕ್ಕೆ ಇನ್ನೊಂದು ಸೈಂಟಿಫಿಕ್ ರೀಸನ್ ಇದೆ. ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಜ್ವಾಲಾಮುಖಿ ಸ್ಫೋಟವಾಗಿತ್ತಂತ. ಆ ಸ್ಫೋಟವಾದಾಗ ಉದ್ಭವವಾದ ಕಲ್ಲುಗಳೇ ಯಾನ ಕೇವ್ಸ್ ಅಂತ ಗೈಸ್. ಯಾವುದೋ ಒಂದು ಟೆಂಪಲ್ ಇದೆ ಇಲ್ಲಿ ಸೈಡು. ಈ ಟೆಂಪಲ್ ಒಂದು ನೋಡ್ಕೊಂಡು ಸೀದಾ ನೆಕ್ಸ್ಟ್ ಸ್ಟಾಪ್. ಫ್ರೆಂಡ್ಸ್, ಇವಾಗ ಯಾನ ಕೇವ್ ಮುಗಿಸಿದ್ದೀವಿ. ಇವಾಗ ಎಲ್ಲಿಯಪ್ಪ ನೆಕ್ಸ್ಟು ವಿಭೂತಿ ಫಾಲ್ಸ್ ನೆಕ್ಸ್ಟ್ ಹೋಗೋದು. ಸೀದಾ ಹೋಗಿ ಒಂದು ಹಾಫ್ ಆನ್ ಅವರ್ ಆಗಿಲ್ಲ, ಎಲ್ಲ ಸುತ್ತಾಡ್ಕೊಂಡು ಬಂದ್ಬಿಟ್ಟಿವಿ. ಇವಾಗ ನೆಕ್ಸ್ಟ್ ಸ್ಟಾಪ್ ವಿಭೂತಿ ಫಾಲ್ಸು. ಈಗ ಅದಾದಮೇಲೆ ಟೈಮ್ ಇದ್ದರೆ ಇದಕ್ಕೆ ಹೋಗ್ತೀವಿ. ಯಾವುದಾದ್ರು ಮತ್ತಘಟ್ಟ ಯಾವುದೋ ಇದ್ದದು, ಮತ್ತಘಟ್ಟ ಫಾಲ್ಸ್ ಯಾವುದೋ ಇದೆ, ಅದು ಗೊತ್ತಿಲ್ಲ ಯಾವುದಂತ ನೋಡೋಣ. ಟೈಮ್ ಇದ್ದರೆ ಅಲ್ಲಿಗೆ ಹೋಗಿ ಅದಾದಮೇಲೆ ಗೋಕರ್ಣ ಹೋಗ್ತೀವಿ ಸೀದಾ. ಓಕೆ, ಅಲ್ಲಿವರೆಗೂ ಅಲ್ಲೇ ಸ್ಟೇಟು ಫ್ರೆಂಡ್ಸ್. ನಮಗೆ ವಿಭೂತಿ ಫಾಲ್ ಸಿಕ್ಕಿಲ್ಲ, ಯಾರ್ದೋ ಡೆತ್ ಆಗಿದೆ ಅಂತೇಳಿ ಕ್ಲೋಸ್ ಮಾಡಿದಾರಂತೆ. ಅದಕ್ಕೆ ಊಟ ಮಾಡ್ಕೊಂಡು ಸೀದಾ ಗೋಕರ್ಣ ಬಂದ್ಬಿಟ್ಟಿದ್ದೀವಿ ನಾವು. ಫ್ರೆಂಡ್ಸ್, ನಮ್ಮ ಬಂದಿದ್ದೀವಿ ಇವತ್ತು. ಇದು ಏನಪ್ಪ ಅಂದರೆ ಫ್ರೆಂಡ್ಸ್, ವಿಭೂತಿ ಫಾಲ್ಸ್ ಸಿಕ್ಕಿಲ್ಲ ನಮಗೆ. ಅದಕ್ಕೆ ನಾವು ಡೈರೆಕ್ಟಾಗಿ ಗುಡ್ಲು ಬೀಚಿಗೆ ಬಂದ್ಬಿಟ್ಟಿವಿ ಆರಾಮಾಗಿ. ಆ ಬೀಚ್ ಮಾತ್ರ ಸಖತ್ತಾಗಿದೆ, ನೋಡ್ಬೋದು ಇಲ್ಲಿ. ಹಾಂ, ನೋಡ್ಬೋದು ನೀವು. ಫುಲ್ ಅಂದರೆ ಫುಲ್ಲು ಬೀಚ್ ಒಳಗೆ ತಗೊಂಡು ಹೋಗ್ತೀವಿ.
ಫುಲ್ಲು ಜಟಾಯು ತೀರ್ಥ ಮತ್ತು ಓಮ್ ಬೀಚ್ಗೆ ಹೋಗಿ ನಾವು ರೂಮ್ ಸ್ಟೇಗೆ ತಗೋಬೇಕು. ಆಯ್ತು ಹೋಗ್ಬಿಡ್ತೀವಿ ಇವಾಗ. ಒಂದು ಹಾಫ್ ಆನ್ ಅವರ್ ಆಯಿತು. ಹೋಗ್ಬರ್ರಿ. ಇನ್ನು ಇದರಲ್ಲೇ ಇರ್ಬೇಕಂತಿದೆ ಫ್ರೆಂಡ್ಸ್. ಹಂಗೆ ನಾವು ಇದು ಯಾವುದಪ್ಪ ಜಟಾಯು ತೀರ್ಥ ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಇಲ್ಲಿ ಬೀಚ್. ಓಕೆ, ಇವಾಗ ಇದು ಟೈಮ್ ಲ್ಯಾಪ್ಸ್ ಇಡ್ತೀನಿ, ಎಂಜಾಯ್ ಮಾಡಿ. ಅದು ಹೋಗೇ ಬಿಡ್ತು ಸಣ್ಣ. ಫ್ರೆಂಡ್ಸ್, ಜಟಾಯು ತೀರ್ಥ ಅಂತೇಳಿ ಇದು ಒಂದು ಬ್ಯೂಟಿಫುಲ್ ಪ್ಲೇಸ್ ಗೈಸ್. ಇದು ಹಿಡನ್ ಸ್ಪಾಟ್ ಅಂತ. ಸನ್ಸೆಟ್ಗೆ ಮಾತ್ರ ಸಖತ್ತಾಗಿದೆ ಇದು. ಚಿಕನ್ ಬಿರಿಯಾನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಡೇ 2 ಫ್ರಮ್ ಗೋಕರ್ಣ. ನಾವು ಟೆಂಟಲ್ಲಿದ್ದೀವಿ ನೋಡಿ. ಇವಾಗ ನಿಮ್ಗೊಂದು ಸರ್ಪ್ರೈಸ್ ಇದೆ. ಹಲೋ ಫ್ರೆಂಡ್ಸ್, ನೈಟೇ ಈ ಹೋಮ್ ಸ್ಟೇಯಲ್ಲಿ ನಾವು ಚೆಕ್ ಇನ್ ಆಗಿ ಪರ್ ಹೆಡ್ 200 ಟೆಂಟ್ಗೆ. ನೈಟ್ ಚೆಕ್ ಇನ್ ಆಗಿ ಮಾರ್ನಿಂಗ್ 10:30ಗೆ ಚೆಕ್ಔಟ್ ಆಗ್ತೀವಿ. ಪರ್ ಹೆಡ್ 200 ಅಂತ ನಮಗೆ ಸಸ್ತ. ಅಂದರೆ ಏನಪ್ಪ ಅಂದರೆ ಬೀಚ್ ವ್ಯೂ ಮಸ್ತಾಗಿದೆ. ಹಿಂಗೆ ಜಿಪ್ ತೆಗೆದ ತಕ್ಷಣ ಬೀಚ್ ವ್ಯೂ ಕಾಣುತ್ತೆ ನಿಮಗೆ ನೋಡಿ. ಆ ಕಡೆ ಸನ್ರೈಸ್ ಏನು ಇವೆಲ್ಲ ಒಳಗೋಗ್ಬಿಡ ನೀರು. ಇದು ನಮ್ಗೆ ಎಲ್ಲಿ ಅಂದರೆ ಇದು ಕರೆಕ್ಟ್ ಸ್ಪಾಟ್ ಬಂದುಬಿಟ್ಟು ಮೇನ್ ಬೀಚ್. ಅಂದರೆ ಕುಡ್ಲೆ ಬೀಚ್ ಹತ್ರ ಅಲ್ಲಿದ್ದ ಹಿಂಗೆ ಸ್ವಲ್ಪ ಮುಂದ್ಗಡೆ ಬಂದರೆ ಇಲ್ಲೆಲ್ಲ ಇವು ಕಾಣ್ತವೆ ನಿಮಗೆ. ಎಲ್ಲ ಒಂದೊಂದು ರೆಸ್ಟೋರೆಂಟ್ ಕಾಣ್ತವೆ. ಅದರಲ್ಲಿ ಬೀಚ್ ವ್ಯೂ, ಇಲ್ಲಿ ಟೆಂಟ್. ಅಲ್ಲಿ ಮುಂದೆ ಕೇಳಿದ್ರೆ ನಿಮಗೆ ಟೆಂಟ್ ಇಲ್ಲ ಅಂತ ಹೇಳ್ತಾರೆ. ನಿಮಗೆ ಈ ಸೈಡ್ ಬಂದರೆ ನಿಮ್ಗೆ ಟೆಂಟ್ ಐತಂತೆ, ಟೆಂಟ್ ಸಿಗುತ್ತೆ ನಿಮಗೆ. ಟೆಂಟ್ ಸ್ಟೇ ಮಾಡೋಕ್ಕೆ. ಇಲ್ಲಿ ವಾಲಿಬಾಲ್ ಆಡೋಕ್ಕೂ ಇದೆ. ಹಂಗೆ ಸಖತ್ತಾಗಿದೆ ಗೈಸ್. ಮಾರ್ನಿಂಗ್ 6:30 ಆಗಿದೆ ಇವಾಗ. ಕರೆಕ್ಟಾಗಿ ಎದ್ದು ಬಂದ್ಬಿಟ್ಟು ನಾನು. ಮಸ್ತಾಗಿದೆ ವ್ಯೂ ಮಾತ್ರ. ಫ್ರೆಂಡ್ಸ್, ಇವಾಗ ಸನ್ರೈಸ್ ಆಗ್ತಿದೆ. ನಮ್ಮ ಫ್ರೆಂಡ್ಸ್ ಇನ್ನೂ ಇದ್ದಿಲ್ಲ. ಅವ್ರು ಇದೆಲ್ಲ ಮಿಸ್ ಆಗ್ತಿದ್ದಾರೆ ಎಂಜಾಯ್ಮೆಂಟ್. ನಿಮ್ಮ ಪ್ರವೀಣ್ ಒಮ್ಮೆ ಎದ್ದು ಬಂದ್ಬಿಡೋದು ಸೀದಾ ಒಡ್ಡೆ. ಇದು ಮಾರ್ನಿಂಗ್ ಫೀಲ್ ಮಾತ್ರ ಎಷ್ಟು ಮೈಂಡ್ ರಿಫ್ರೆಶ್ ಆಗುತ್ತಂದರೆ. ಸ್ಲೋ ಮೋಷನ್ ತೆಗಿಬೇಕಾ?
ಲೆಟ್ಸ್ ಗೋ. let's go. ಫ್ರೆಂಡ್ಸ್ ಆಯಿತು, ಕುಡ್ಲೆ ಬೀಚ್, ಮೇನ್ ಬೀಚ್ ಎಲ್ಲ ಮುಗಿತು. ಇವಾಗ ನಮ್ಮ ಟೆಂಟ್ ಹೌಸ್ಗೆ ಹೋಗ್ತೀವಿ. ಇವಾಗ ಟೆಂಟ್ ಹೌಸ್ ಹೆಂಗಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಹೋಗಿ ಒಳಗೆ ಹೆಂಗಿದೆ ಅಂತ. ನಿಮ್ಗೆ ಏನೇನು ಬೇಕು, ಏನೇನೋ ಡೌಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕ್ತೀನಿ, ಎಲ್ಲ ನನಗೆ ಕೇಳಿ. ಇದು ಟೆಂಟ್ ಹೌಸ್ ಬಂದುಬಿಟ್ಟು ನಾನು ಹೇಳ್ತೀನಿ, ನಿಮ್ಗೆ ತೋರಿಸಿ ನೋಡೋದು. ಲೆಟ್ಸ್ ಎಕ್ಸ್ಪ್ಲೋರ್ ಇದು ನಮ್ಮ ರೂಮು ಎಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇವಾಗ ರೂಮ್ಸ್ ಇದೆ ಮತ್ತು ಟೆಂಟೂ ಇದೆ. ಇದೆಲ್ಲ ಔಟ್ಸೈಡ್ ಎಲ್ಲ ಹಿಂಗಿದೆ. ಒಂದು ಸೆಕೆಂಡ್ ಆ ಕಡೆ ತೋರಿಸ್ತೀನಿ. ಇದೆಲ್ಲ ಔಟ್ಸೈಡ್ ಹಿಂಗಿದೆ. ಇಲ್ಲಿ ರೂಮ್ ಇದೆ, ಇದೆಲ್ಲ ಟೆಂಟು ಮತ್ತು ರೂಮ್ಸ್ ಇವೆಲ್ಲ. ಇವೆಲ್ಲ ರೂಮ್ಸು. ನಿಮ್ಗೆ ಟಾಯ್ಲೆಟ್ ಬೇಕಂದ್ರೆ ಟಾಯ್ಲೆಟ್ ಇಲ್ಲಿ ಇದೆ. ಹಿಂದ್ಗಡೆ ರೂಮ್ಸ್. ಮತ್ತು ನಿಮ್ಗೆ ಒಳ್ಳೆ ಬೀಚ್ ನೋಡಿದ್ದೀರಲ್ಲ. ಇದೆಲ್ಲ ವೀಕ್ಡೇಸಲ್ಲಿ ಬಂದರೆ ನಿಮಗೆಲ್ಲ ಇದು ಸಸ್ತಾ ಮಾಲ್. ವೀಕೆಂಡ್ಸಲ್ಲಿ ಬಂದರೆ ಒಂದು 100 ರೂಪಾಯಿ ಜಾಸ್ತಿ ಇರುತ್ತೆ, ಅದೇನಾಗಿರುತ್ತೆ. ಇದು ಟೆಂಟ್ 300 ಅಂತ. ಅವಾಗ ಪ್ಲೇಸ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಈಗ ಬರಲೇಬೇಕು ಇಲ್ಲಿ. ಓಕೆ, ನೆಕ್ಸ್ಟ್ ನಮ್ಮ ಜರ್ನಿ ಮುಂದುವರ್ಸೋಣ. ನೆಕ್ಸ್ಟ್ ಸ್ಟಾಪ್ ಎಲ್ಲಂದರೆ ಓಮ್ ಬೀಚ್ ಹೋಗೋಣ ಬೇಡ ಅಂತ ಆಲೋಚನೆ ಮಾಡ್ತಿದ್ವಿ. ಓಮ್ ಬೀಚ್ ಹೋದರೆ ಹಂಗೆ ಹೋಗ್ತೀವಿ, ಇಲ್ಲಾಂದರೆ ಡೈರೆಕ್ಟ್ 1 ಅವರ್ ಹೊಡೆದ್ಬಿಡ್ತೀವಿ. ನಮ್ಮ ಗಾಡಿಯಲ್ಲೇ ಇದೆ, ಮರ್ತ್ಬಿಟ್ಟಿದ್ದೀನಿ ನಾನು. ಗಾಡಿಗೆ ಎಲ್ಲಿಟ್ಟಿನ ಗೊತ್ತಿಲ್ಲ. ಓಕೆ, ಮತ್ತು 1 ಅವರಲ್ಲಿ ಸಿಗೋದಣ್ಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನಿಸ್ತಿದೆ ನನಗೆ. ಓಕೆ ಗೈಸ್, ನನ್ನ ಚಾರ್ಜಿಂಗ್ ಇವಾಗ ಚಾರ್ಜ್ ಹಾಕಬೇಕು ಮೊಬೈಲು. ಓಕೆ, ನಿಮಗೆ ಎಲ್ಲ ಫೆಸಿಲಿಟೀಸ್ ಇದೆ ಇಲ್ಲಿ. ಇದರಲ್ಲಿ ಟೆಂಟ್ ಹೌಸು, ಮತ್ತು ಇಲ್ಲಿ ಎಲ್ಲ ಆಡ್ಬೋದು ನೀವು. ವಾಲಿಬಾಲು, ಕ್ರಿಕೆಟು, ಬ್ಯಾಟ್ ಎಲ್ಲ ಇದೆ ನೋಡಿ. ಇದೊಂದು 200 ಪರ್ ಹೆಡ್. ಓಕೆ, ಮತ್ತೆ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ ನಾನು. ಪಕ್ಕ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ಇರುವ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮತ್ತು ಇನ್ನೊಂದು ಇಂಟ್ರೆಸ್ಟ್ ಆಗಿರೋ ವೀಡಿಯೋ ಜೊತೆ ಸಿಗೋಣ. ಓಕೆ, ಬಾಯ್.